ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಏನು ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರುವಂತಹ ಸ್ಪಿರಿಚುವಲ್ ಗುರು, ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಬಾರಿ ಈ ಮಾತನ್ನ ನಾವು ಬಳಸ್ತಾ ಇರ್ತೀವಿ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಹೇಳುವಾಗ ಎಲ್ಲೋ ಹುಟ್ಟುಗುಣ ಸುಟ್ಟರು ಹೋಗಲ್ಲ, ನೀನು ಮುಂಚೆಯಿಂದನೂ ಹೀಗೆ ಅನ್ನೋ ಥರ ಬೈಯುವಾಗ ಕೂಡ ಈ ಪದವನ್ನು ಯೂಸ್ ಮಾಡ್ತಾ ಇರ್ತೀವಿ. ಈ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನುವಂಥದ್ದು ಒಳ ಅರ್ಥ ಏನು? ಅವರ ಎಲ್ಲೋ ಒಂದು ಕಡೆ ಕೆಟ್ಟ ಗುಣ ಆಗಿರಬಹುದು, ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಯಾಕೆ ಅವರು ಅದೇ ರೀತಿ ಬಿಹೇವ್ ಮಾಡ್ತಿರ್ತಾರೆ, ನಡ್ಕೊಳ್ತಿರ್ತಾರೆ ಪದೇ ಪದೇ ಅನ್ನುವಂಥದ್ದು ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀನು ಗಾದೆಗಳ ಪುಸ್ತಕ ಓದಿದ್ಯಮ್ಮ? ಇತ್ತೀಚೆಗೆ ಬಹಳ ಗಾದೆಗಳೇ ಬರ್ತಾ ಇದೆ. ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಬಹುಶಃ ಈ ಪದಗಳು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ, ಕಿವಿಗೆ ಗುಯ್ಗುಡ್ತಿರ್ತವೆ. ಬಹಳ ಮಾತಾಡ್ತಾರೆ ಇದನ್ನು ಹಿರಿಯರು. ಅಷ್ಟೇ ಬಿಡು, ಅವನು ಹುಟ್ಟುಗುಣ ಅದು ಸುಟ್ಟರು ಹೋಗಲ್ಲ. ಏನಿದ್ರ ಅರ್ಥ ಅಂದರೆ, ಹುಟ್ಟುಗುಣ ಅಂದರೆ ಹುಟ್ಟೋವಾಗಲೇ ಅವನು ಕೆಲವು ಗುಣಗಳನ್ನು ಜೊತೆಗೆ ತೆಗೆದುಕೊಂಡು ಬಂದಿದ್ದಾನೇನೋ ಗೂಢಾರ್ಥವನ್ನು ಇದು ಕೊಡುತ್ತೆ. ಹುಟ್ಟುಗುಣ ಅದು, ನೀನು ಸುಟ್ಟರು ಹೋಗಲ್ಲ ಅಂದರೆ ಇವನು ಸುಟ್ಟಾಕಿದ್ರೆ ಗುಣಗಳಿದ್ದಾವೆ ಅಂತ. ಅಂದರೆ ಇವನು ಕೆಟ್ಟವನು, ಏನಪ್ಪ ಅವನು. ಅದಕ್ಕೆ ಹೇಳ್ತಾರೆ, ಈ ಶತ್ರುಗಳಾಗಿದ್ದು ಕೂಡ ಮರಣದ ಸಂದರ್ಭದಲ್ಲಿ ಕೆಲವೊಂದು ಗಾದೆ ಮಾತುಗಳು ಹೇಳುವಂಥದ್ದನ್ನು ನೀವು ತರ್ತಾ ಇದ್ದೀರಿ. ಈ ಮರಣದ ಸಂದರ್ಭದಲ್ಲಿ ವ್ಯಕ್ತಿಯ ಗುಣಗಳು ಗೊತ್ತಾಗ್ತವಂತೆ. ಪಾಪ ಏನೋ ಸ್ವಲ್ಪ ಒಂದು ಕೋಪಿಷ್ಟ, ಬಟ್ ಒಳ್ಳೆ ಕೆಲಸಗಳು ಮಾಡಿದ್ದ ಅನ್ನೋದು. ಅವರು ಒಳ್ಳೆಯತನ ಕೆಟ್ಟತನ ಯಾವಾಗ ಹೊರಗೆ ಬರುತ್ತಂತಂದರೆ ಇವರು ಸುಟ್ಟಾಗ ಮೀನ್ಸ್ ಮಾಡಿದಾಗ ಎಕ್ಸ್ಟ್ರಾ ಅದಕ್ಕೆ ಅದು ಲೇಪನ ಆಗುವಂಥದ್ದು. ಈ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋವಂಥದ್ದನ್ನು ಯಾರೆಲ್ಲ ಕೂಡ ವೀಕ್ಷಕರು ನೋಡ್ತಿರ್ತಾರೋ ಎಲ್ಲರೂ ಕೂಡ ಕೇಳಿರ್ತಾರೆ. ಈ ಪದಗಳನ್ನು ಬಯಸ್ಕೊಂಡಿರ್ತಾರೆ. ನಮ್ಮಮ್ಮ, ನಾನು ಹಾಸ್ಟೆಲಲ್ಲಿದ್ದಾಗ ನೀನು ಸುವರ್ಣಾಕ್ಷರದಲ್ಲಿ ಬರ್ಕೋ, ನೀನು ಉದ್ಧಾರ ಆಗಲ್ಲ ಅಂತ ನಮ್ಮ ವಾರ್ಡನ್ ಒಬ್ಬರು ನನ್ನ ಜೊತೆಲಿರ್ತಕ್ಕಂಥ, ಅವನ ಹೆಸರು ಪದ್ಮನಾಭನ್, ಅವರಿಗೆ ಬೈದಿದ್ದರು. ಬಟ್ ಅವನು ಅದನ್ನು ಚಾಲೆಂಜಾಗಿ ತಗೊಂಡ್ಬಿಟ್ಟ. ನೀನು ಉದ್ಧಾರವೇ ಆಗೋದಿಲ್ಲ, ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೋ ಅಂತ. ಯಾವಾಗ ನೀನು ಅವರು ವಾರ್ಡನ್ ಆ ಮಾತು ಅಂದರೋ, ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೋ, ನೀನು ಉದ್ಧಾರವೇ ಆಗಲ್ಲ ಅಂತ ಅಂದರೋ, ಅವನು ಆವತ್ತಿನ ಸ್ವಲ್ಪ ಚಾಲೆಂಜ್ ತೆಗೆದುಕೊಂಡು ಪ್ರತಿ ವರ್ಷದ ಪತ್ರಿಕೆಯಲ್ಲಿ ರ್ಯಾಂಕ್ ಬರ್ತಾ ಇದ್ದಾವ. ರ್ಯಾಂಕ್ ಬಂದ ಆಮೇಲೆ ಅವನೊಂದು ಬ್ಯಾಂಕ್ ಕಟ್ಟಿದ, ಈಗೊಂದು ಯಾವುದೋ ಲೆವೆಲ್ಗೆ ಹೊರಟಿದ್ದಾನೆ, ಅದೆಲ್ಲ ಬೇರೆ. ಈ ಹುಟ್ಟುಗುಣ ಎಲ್ಲಿ ಕಂಡುಹಿಡಿಯೋದು ಅಂತಂದರೆ, ಅವರ ತಾತ ಮುತ್ತಾತನಗೋ ಆ ಹೆಸರುಗಳೆಲ್ಲ ಇರ್ತವೆ. ಯಾವುದೋ ಒಂದು ಜಿಪುಣತ್ವದಿಂದಲೋ ಕೃಪಣತ್ವದಿಂದಲೋ ಏನೋ ಒಂದು ಮಾಡಿದಾಗ ಇದನ್ನು ಮಾಡ್ತಿರ್ತಾರೆ. ಇನ್ನು ಕೆಲವರು ಹೆಂಗಸರು ಬಾಯಲ್ಲಿ ಕೆಲವು ಪದಗಳು ಬರ್ತಿರ್ತವೆ. ಎಂತಹದ್ದು ಗೊತ್ತಾದು, ನನಗೇನು ಅಂಥ ಕರ್ಮ, ನಾನ್ಯಾಕೆ ಅದನ್ನು ಮಾಡಬೇಕು, ಸ್ವಲ್ಪ ಜಂಬ ಮಾಡ್ತಿರ್ತಾರೆ, ಜಬರ್ದಸ್ತ್ ಮಾಡ್ತಿರ್ತಾರೆ. ಇಲ್ಲಿ ಹೆಂಗಸರಂತೆಲ್ಲ ಗಂಡಸರು ಕೂಡ ಯಾರು ಬೇಕಾದರೂ ಕೂಡ ಈ ಪದವನ್ನು ಹೇಳ್ತಿರ್ತಾರೆ. ಇದು ತಪ್ಪು. ಇದು ಹುಟ್ಟುಗುಣಗಳಾಗಿದ್ದರೆ, ನನಗೇನಂಥ ಕರ್ಮ ಇಲ್ಲ, ನಾನ್ಯಾಕೆ ಮಾಡಬೇಕದನ್ನು ಅನ್ನೋ ಪದಗಳು ಬಹುಶಃ ಯಾರಿಗಾದರೂ ಭಿಕ್ಷುಗಳು ಊಟ ಹಾಕೋ ಸಂದರ್ಭದಲ್ಲೋ ಅಥವಾ ಮತ್ತೊಬ್ಬರ ಕೆಲಸ ಮಾಡಿಕೊಡು ಅನ್ನೋವಾಗಲೋ, ನಾವ್ಯಾಕೆ ಮಾಡಬೇಕದನ್ನು ಅನ್ನೋ ಸಂದರ್ಭದಲ್ಲಿ ಪ್ರತಿ ಮಾತಿಗೂ ಪದೇ 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 ಅದು ಬರ್ತಾ ಇರುತ್ತೆ. ಒಂದು ದಿನದಲ್ಲಿ 2 ರಿಂದ 3 ಬಾರಿ ಅವ್ರ ಬಾಯಿಂದ ಆ ಶಬ್ದ ಬರ್ತಾ ಇದೆ, ನನಗೇನು ಕರ್ಮ ಅನ್ನೋದು ಅವ್ರ ಬಾಯಿಂದ ಬರ್ತಾ ಇದೆ ಅಂತಂದರೆ ದಯವಿಟ್ಟು ಇದು ಹುಟ್ಟುಗುಣ. ಇದನ್ನು ಅವ್ರು ತೆಗಿಲೇಬೇಕು. ಮನಸ್ಸಿಂದ ಮೊದಲು ಅವ್ರ ಬಾಡಿಯಿಂದ ಅದನ್ನು ತೆಗೆದು ಪಕ್ಕಕ್ಕೆ ಡಿಲೀಟ್ ಮಾಡಲೇಬೇಕು. ಅವರು ಹೆಂಗೆ ಡಿಲೀಟ್ ಮಾಡೋದು ಅಂತಂದರೆ, ಏನು ಡಿಲೀಟ್ ಮಾಡಿದ್ರೆ ಇದು ಹೋಗೋದೇ ಇಲ್ಲ, ಅವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಮೊದಲು ಹೇಳ್ತಾ ಇದ್ರಲ್ಲ ನೀವೇ, ಸುಟ್ಟರು ಹೋಗಲ್ಲ ಅಂತ. ಇನ್ನು ಈ ರೆಮಿಡಿ ಕೊಟ್ಟರೆ ಹೆಂಗೆ ಸುಡೋದು, ಹೇಗೆ ಹೋಗೋದದು? ಆಗಲೂ ಕೂಡ ಹೋಗಿ ಒಂದು ಪರ್ಯಾಯವಾಗಿ ಅವರು ತಲುಪಿರ್ತಕ್ಕ ಪರ್ಯಾವಸಾನವನ್ನು ತಲುಪಿದ್ದಾಗ ಒಂದು ಪರ್ಯಾಯವಾದ ಒಂದು ವ್ಯವಸ್ಥೆ ಅಂತ ಮಾಡಿಕೊಳ್ಳೋದಾದರೆ, ಈ ಬೇವಿನ ಮರದ ಸುತ್ತು ಇವರು ಯಾವಾಗಲೂ ಅಷ್ಟೇ ಸಂಜೆ ವೇಳೆ ಹೋಗಿಬಿಟ್ಟು ಈ ಅಕ್ಕಿ ಹಿಟ್ಟಿಂದ ಒಂದು ರೌಂಡು ಬಿಡಬೇಕು, ಅಕ್ಕಿ ಹಿಟ್ಟು. ಆಮೇಲೆ ಹಾಗೇ ಗೋಧಿ ತೊಗೋಬೇಕು, ಗೋಧಿ ಒಂದು ರೌಂಡ್ ಬಿಡಬೇಕು. ಅದಾದ ಮೇಲೆ ಬೆಲ್ಲ ಪುಡಿ ಮಾಡ್ಕೋಬೇಕು, ಬೆಲ್ಲ ಒಂದು ಲೈನ್ ಬಿಡಬೇಕು. ಇಷ್ಟು ಮಾಡಿ 3 ಲೈನ್ ಮಾಡ್ಕೊಂಡು ಆದ ಮೇಲೆ ಅಲ್ಲಿ ಕುಳಿತುಕೊಂಡು
ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಒಂದು ಅಂತಂದರೆ ಮೌನವಾಗಿ ಕುಳಿತುಕೊಂಡು ಬಿಡಬೇಕು. ಮೌನವಾಗಿ, ಇಲ್ಲಿ ಯಾವುದೇ ತರಹದ್ದು ಮಂತ್ರ ಆಗಲಿ ಇಲ್ಲ, ಮತ್ತೊಂದಿಲ್ಲ, ಇನ್ನೊಂದಿಲ್ಲ. ಆ ಮರದ ಕೆಳಗಡೆ ಕುಳಿತುಕೊಂಡು ಆ ಗಾಳಿಯನ್ನು ಆಸ್ವಾದಿಸೋದು, ಸ್ವಾದ ತೆಗೆದುಕೊಳ್ತಕ್ಕಂಥದ್ದು, ಇದಷ್ಟೇ ಮಾಡ್ತೀರಿ. ಕೇವಲ ನೀವು ಟೈಮ್ ನೋಡಿಕೊಂಡ್ರೂ ಪರವಾಗಿಲ್ಲ, 18 ನಿಮಿಷಗಳ ಕಾಲ ಆ ಬೇವಿನ ಮರದ ಕೆಳಗಡೆ ಕುಳಿತುಕೊಳ್ಳಿ. ಯಾರೋ ನಿಮಗೆ ಅಂದಿದ್ದಾರೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ, ಅದರಿಂದನೇ ತೊಂದರೆ ಆಗಿದೆ, ನನಗೇನಂತ ಕರ್ಮ ಅಂದು ಕೆಲವೊಂದು ಬಾರಿ ನಿಮಗೆ ನೆನಪು ಮಾಡ್ಕೊಳ್ಳಿ. 10 ವರ್ಷಗಳಿಂದ ಅಂದಿರ್ತೀರಿ, ಈಗ 10 ವರ್ಷ ಆಗಿದೆ. ಆ ಪದದಿಂದಲೇ ನೀವು ಬ್ಯಾಕ್ ಬಂದುಬಿಟ್ಟಿರ್ತೀರಿ, ಆ ಪದದಿಂದಲೇ ನೀವು ತುಂಬ ಬಡತನ ಅನುಭವಿಸ್ಬಿಟ್ಟಿರ್ತೀರಿ, ನಿಮಗೆ ಗೊತ್ತಾಗಲ್ಲ. ಅಥವಾ ಆ ಒಂದು ಮಾತು ಕೂಡ ನಾನು ಎಲ್ಲೋ ಒಂದು ಕಡೆ ಕೇಳಿದ್ದನ್ನು ಸ್ಪಷ್ಟಪಡಿಸ್ತೀನಿ. ಅವ್ರ ಯಜಮಾನರು ಹಾಗೆ ನೋಡ್ಕೊಳ್ತಾ ಇದ್ದರು. ಆ ತಾಯಿಗೆ ಯಾರೋ ಒಬ್ಬರು ಅಂದದ್ದು, ಏನಮ್ಮ ಅದಂಗೆ ಮಾಡ್ಕೊಡ್ಬೋದಾಗಿತ್ತಲ್ಲ, ನಿನಗೇನಾದರೂ ಕೊಡ್ತಾ ಇದ್ರಲ್ಲ, ನನಗೇನು ಅಂತ ಕರ್ಮ ಅಂತ ಒಬ್ಬ ತಾಯಿ ಅಂದರು. ನಾನು ಕೇಳಿಸ್ಕೊಂಡಿದ್ದು ಒಂದು 15 ವರ್ಷಗಳ ಹಿಂದೆ ಅನ್ಕೋತೀನಿ. ಅದು ಯಾವುದೋ ಒಂದು ವಿಚಾರಕ್ಕೆ ಆಗಂದರು, ನನ್ನ ದೊರೆ ಇರೋ ತನಕ ನನಗನ್ನ ಅಂತಃಕರ್ಮ ಅಂದರು, ನನ್ನ ದೊರೆ ಇರೋ ತನಕ ನನಗೇನು ಅಂತಃಕರ್ಮ ಅಂದರು. ಅದು ಬಹುಶಃ ಆತ ಹೇಳಿದ್ದು ಕೂಡ ಸಾತ್ವಿಕದ ವಿಚಾರಗಳು. ಅಂದರೆ ಯಾವುದೋ ಒಂದು ಪ್ರಾಣಿಗಳಿಗೆ ಆಹಾರ ಹಾಕುವಂಥದ್ದು ಅಲ್ಲಮ್ಮ. ನಮಗೂ ಅಂಥ ಟೈಮ್ ಬಂದುಬಿಟ್ರೆ ಏನು ಮಾಡೋದು? ಆ ಪ್ರಾಣಿಗಳಿಗೆ ಆಹಾರ ಕೊಡೋನ್ನ ಮ್ಯಾಟ್ರಲ್ಲಿ ಅವರು ಹೇಳಿದಾಗ ನನಗೇನಂತ ಕರ್ಮ ಬರಲ್ಲ, ನನ್ನ ದೊರೆ ಇರೋ ತನಕ ಅಂತ ಏನೋ ಅಂದರು ಅವರು. ಬಹುಶಃ ಇದು ಯಾರೋ ಅಂದದ್ದು ನಾನು ಕೇಳಿಸ್ಕೊಂಡಿದ್ದಕ್ಕೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ನನಗೆ 20 ವರ್ಷ ಅದು ನನ್ನದು ಹಾಗೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಹೇಳಿದ್ದೀನಿ. ಈಗಲೂ ಆಕೆ ಅನುಭವಿಸಿದಲ್ಲಿ ಆ ಪೈನನ್ನು ಅಷ್ಟು ದುಃಖ ಇರುತ್ತೆ. ಈ ತರಹದ್ದು ನೀವುಗಳು ಬಾಯಿ ತಪ್ಪಿ ಅಂದುಬಿಟ್ಟಿದ್ದರೆ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ. ಇಲ್ಲಿ ಮೌನವಾಗಿ ಕುಳಿತಿರೋದೇ ಮಂತ್ರ. ಮೌನವಾಗಿ ಕುಳಿತುಬಿಟ್ಟು ನಿಮ್ಮನ್ನು ನೀವು ಸರ್ವಿಸ್ ಮಾಡಿಕೊಳ್ಳೋದು. ಬಹುಶಃ ಆ ಒಂದು ಬೇವಿನ ಮರದ ಕೆಳಗಿರತಕ್ಕಂತಹ ಆ ಗಾಳಿ ನಿಮ್ಮನ್ನು ಬಾಡಿಯೆಲ್ಲ ಪೂರ್ಣವಾಗಿ ಏನೆಲ್ಲ ಕೂಡ ನಿಮ್ಮ ದೇಹವನ್ನು ಟಚ್ ಮಾಡೋ ಮುಖಾಂತರ ತೊಳೆದಾಕ್ತು. ಇಷ್ಟನ್ನು ಮಾಡಿಕೊಂಡು ಒಂದು 18 ನಿಮಿಷಗಳ ಕಾಲ ಅಥವಾ 18ರಿಂದ 20 ನಿಮಿಷ ಕುಳಿತುಕೊಂಡಿದ್ದು ಎದ್ದು ಬನ್ನಿ. ಅದೆಲ್ಲ ಕೂಡ ಆ ಬೆಲ್ಲವನ್ನಾಗಿರಬಹುದು, ಆ ಕೀಟಾಗಿರಬಹುದು, ಗೋಧಿ ಆಗಿರಬಹುದು, ತಿಂತವಲ ಇರುವೆಗಳು, ಅಲ್ಲಿಗೆ ನಿಮ್ಮ ಬಾಧೆ ಅಂತ ಏನಿತ್ತೋ ನೀವು ಮಾಡಿದ ಕರ್ಮ ಇರಬಹುದು. ಅಲ್ಲಿ ಕೂಡ ನಿಮ್ಮ ಬಾಯಿಂದ ಹಾಕ್ಸ್ಬಿಟ್ಟಿರ್ತಾನೆ. ಆ ಕರ್ಮ ಇಲ್ಲಿ ಕಳ್ಕೊಳ್ತಾ ಹೊರಗೆ ಬರ್ತೀರಿ, ನೆಮ್ಮದಿಯಿಂದ ಇರ್ತೀರಿ. ಹುಟ್ಟುಗುಣ ಸುಟ್ಟರು ಹೋಗಲ್ಲ. ಇನ್ನು ಅಲ್ಲಿಂದ ಆ ಮಾತುಗಳನ್ನು ನಾವು ಪದೇ ಪದೇ ಅನ್ನೋದಿಲ್ಲ. ಕೆಟ್ಟ ಪದಗಳು ಬಾಯಿಂದ ಬಳಸೋದಿಲ್ಲ ಅನ್ನೋದನ್ನು ಅವತ್ತೇ ಆ ಬೇವಿನ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಲಾಕ್ ಮಾಡ್ಕೊಂಡು ಬಂದುಬಿಡಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಮೌನವಾಗಿರುವಂಥದ್ದೇ ಇದಕ್ಕೆ ಪರಿಹಾರ ಅನ್ನುವಂಥದ್ದನ್ನ ತಿಳಿಸಿದ್ದೀರಾ. ಸೊ ಮಾತು ಬೆಳ್ಳಿ ಮೌನ ಬಂಗಾರ, ಈ ರೀತಿಯಾಗಿರುವಂಥ ಗಾದೆ ಕೂಡ ಬರ್ತಾ ಇದೆ. ಉತ್ತಮವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಾಗ್ತಾ ಇದೆ, ಅಂದ್ಕೊಳ್ಳುವಂಥ ಕೆಲಸಗಳಾಗ್ತಾ ಇಲ್ಲ, ಬಿಸ್ನೆಸ್ ಲಾಸು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಎಜುಕೇಷನಲ್ ಪ್ರಾಬ್ಲಮ್ಸ್, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಪ್ರೀತಿಯಿಂದ ನೀವು ಅಕ್ಷಯ ವೃಕ್ಷವನ್ನು ನಿಮ್ಮ ಮನೆಗೆ ಬರಮಾಡ್ಕೊಳ್ಬೋದು. ಇನ್ನು ಮಾರ್ಚ್ 31ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕರೆಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.